ಸಿ ಎಮ್ ಅವ್ರ ಮನೆಗೆ ಡಿ ಸಿ ಎಮ್ಮು ಹೋಗಿದ್ರಂತೆ. ನೀವು ಈಗ ಹೇಳ್ತಾ ಇದ್ದೀರಾ ಡಿ ಸಿ ಎಮ್ ಮನೆಗೆ ನಾಳೆ ಸಿ ಎಮ್ ತಿಂಡಿಗೆ ಹೋಗ್ತಾ ಇದ್ದಾರೆ ಅಂತ. ಎಲ್ಲ ಒಂದು ಕಡೆ ತಿಂಡಿ ತಿನ್ನಬೇಕಲ್ಲ, ತಗೊಳ್ತಾರೆ ಅಷ್ಟೇ. ಅದರಲ್ಲೇನು ತಪ್ಪೇನಿದೆ ಅದರಲ್ಲಿ? ಸರ್ ನಿಮ್ಗೇನಾದರೂ ಆಹ್ವಾನ ಇದೆಯಾ ಅಂತ? ನನಗಿಲ್ಲ. ಇವಾಗ ನಾಳೆ ಅಲ್ಲ, ಮುಂದಿನ ದಿನಗಳಲ್ಲಿ ಏನಾದರೂ? ಇಲ್ಲ, ನಮ್ಗೆ ಯಾರೂ ಕರೆದಿಲ್ಲ. ನೀವೇನೇ ಕರೆದ್ರೆ ನಾವು ಬರ್ತೀವಿ. ಬ್ರೇಕ್ಫಾಸ್ಟ್ ಮೀಟಿಂಗ್ಸು, ಡಿನ್ನರ್ ಮೀಟಿಂಗ್ಸು ಜಾಸ್ತಿ ಆಗ್ತಿದ್ದಾವೆ. ಆಮೇಲೆ ನಮ್ಮಲ್ಲಿ ಈಗ ಎಲ್ಲ ಪಕ್ಷದಲ್ಲಿದ್ದಾಗ ನಮ್ಮ ಪಕ್ಷದಲ್ಲೂ ಕೂಡ ಸಣ್ಣ ಪುಟ್ಟ ಲೋಪದೋಷಗಳಿರುತ್ತೆ. ನೀವೇನು ಮಾಡ್ತೀರಾ ಮಾಧ್ಯಮದವರು, ಆಮೇಲೆ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾವರು, ನಮ್ಮಂಥವ್ರು ಸಿಕ್ಕಿದ ತಕ್ಷಣ ಸಾಕು. ಈ ಬರೀ ದಿನ ಕೇಳಿ 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 ಅದೇ ದೊಡ್ಡ ಬೆಳಂಬೂತವಾಗಿ ಬೆಳೆದ್ಬಿಟ್ಟಿತ್ತು ಅಷ್ಟೇ. ಹೈಕಮಾಂಡ್ ಕ್ಲಾರಿಟಿ ಕೊಡ್ತಿಲ್ವಲ್ಲ ಸರ್? ಹೈಕಮಾಂಡು ಅವ್ರು ಹೋಗಿದ್ದು ಕಮಿಟಿ ಟೂರ್ಗೆ ಹೋಗಿದ್ದು. ಸರ್ ಹಂಗಾದ್ರೆ ಹಿರಿಯ ನಾಯಕರು, ಹಿರಿಯ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಇಲ್ವಾ? ಏನು ಅಭಿಪ್ರಾಯ? ಈಗ ಏನಾದರೂ ಬದಲಾವಣೆ ಅಂತದ್ದು ಏನಾದರೂ ಮಾಡಕ್ಕೆ ಮುಂದಾದ ಆ ಥರ ಏನು ಇದ್ದರೆ ನಮ್ಮನ್ನು ಕೇಳ್ತಾರೆ. ಏನು ಇಲ್ಲ ಅನಿಸುತ್ತೆ, ಅದರಿಂದ ಕೇಳಿಲ್ಲ ಅಷ್ಟೇ. ಸೆಷನ್ ಇದೆ ಸರ್, ಬೆಳಗಾವಿ ಅಧಿವೇಶನಕ್ಕೆ ರೆಡಿ. ಬೆಳಗಾವಿ ಅಧಿವೇಶನ ರೆಡಿ ಆಗ್ತೀವಿ ಬಿಡಿ, ಏನು ತೊಂದರೆ ಏನೂ ಇಲ್ಲ. ಯಾಕಂದರೆ ಕೆಲಸ ಮಾಡಿದ್ದೀವಿ. ಆಮೇಲೆ ಧೈರ್ಯವಾಗಿ ವಿಪಕ್ಷವನ್ನೇ ಅಲ್ಲ, ಯಾರನ್ನು ಬೇಕಾದರೂ ನಮ್ಮ ಕೆಲಸದ ಮುಖಾಂತರ ಅವ್ರನ್ನ ಎತ್ತಿ ತೋರಿಸುವಂಥ, ಅವರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುವಂಥ ಕೆಲಸ ನಮ್ಮ ಎಲ್ಲ ಸಚಿವರು ಮಾಡ್ತಾರೆ. ಬಟ್ ನೀವೇ ಅಸ್ತ್ರ ಕೊಡ್ತಿದ್ದೀರಲ್ಲ ಸರ್, ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಆಗ್ತಿದೆ. ವರ್ಲ್ಡ್ ಪವರು ಏನಾಗಿದೆ ಅದು ಎಲ್ಲ ನೀವೇ ಎಲ್ಲ ಮಾಧ್ಯಮದವರೇ ಜಾಸ್ತಿ ಸೃಷ್ಟಿ ಮಾಡಿದ್ದು. ನಮ್ದು 10% ಇದ್ದರೆ ನಿಮ್ಗೆ 90%. ಎಲ್ಲ ಒಂದು ಕಡೆ ಸಿ ಎಂ ನಿಮ್ಮ ಪಾರ್ಟಿಯವರಲ್ವಾ ಸರ್ ಕಿಡಿ ಹಚ್ಚಿ ವರ್ಸಸ್ ಕ್ರಿಯೇಟ್? ಬೆಂಕಿ ಯಾರ್ದಪ್ಪ? ಸರ್ ಕಿಡಿ ಕಡ್ಡಿ ಬೆಂಕಿ ಪಟ್ಟಣ ನಮ್ಮದು, ಕಡ್ಡಿ ನಿಮ್ಮದು. ಸರ್ ಆಮೇಲೆ ಈಗ ಬೆಂಗಳೂರು ಟ್ರಾಫಿಕ್ ಬಗ್ಗೆ UP MP ಒಬ್ಬರು ಟ್ವೀಟ್ ಮಾಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್. ಟ್ರಾಫಿಕ್ ಇದೆ, ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಟ್ರಾಫಿಕ್ ಇದೆ, ಅದಕ್ಕೋಸ್ಕರನೇ ನಾವು ಇದೆಲ್ಲ ಫ್ಲೈಓವರ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರೋದು. ಆಮೇಲೆ ಟನಲ್ ರೋಡ್ಸು, ಮತ್ತು ಹೊಸ ಈಗ ನೈಸ್ ರೋಡ್ಗೆ ಪ್ಯಾರಲಲ್ಲಾಗಿ ಇನ್ನೊಂದು ರೋಡ್ ಮಾಡಬೇಕು ಅಂತಿರೋದು, ಅದೆಲ್ಲ ಮಾಡಿದ್ದೀವಿ. ಮತ್ತು ನಾವಿದ್ದಾಗೆಲ್ಲ ಒಂದಷ್ಟು ಮಾಡ್ತೀವಿ. ಈ ಮಧ್ಯದಲ್ಲಿ BJP ಅವರು ಅವಾಗ ಬಂದು ಹೋಗ್ತಾರಲ್ಲ, ಏನೂ ಮಾಡಲ್ಲ. ಉದಾಹರಣೆಗೆ 7-8 ವರ್ಷಕ್ಕೆ ಮುಂಚೆ ನಿಮಗೆಲ್ಲ ಜ್ಞಾಪಕ ಇದೆ, ನಮ್ಮ ಬಾಲಬ್ರೂಯಿಂದ ಹಿಡಿದು ಹೆಬ್ಬಾಳ್ವರೆಗೂ ಫ್ಲೈಓವರ್ ಮಾಡಬೇಕು ಅಂತ ನಾವು ಹೊರಟ್ವಿ ಅಲ್ವಾ. BJP ಅವರು ಅಡ್ಗಾಲು ಹಾಕಿದ್ರು, ಕೋರ್ಟಲ್ಲಿ ಕೇಸ್ ಹಾಕ್ಸಿದ್ರು. ಇದುವರೆಗೂ ಕೂಡ ಅದಕ್ಕೆ ಪರಿಹಾರ ಕಾಣಿಸ್ಲಿಲ್ಲ. ಈ BJP ಅವ್ರದ್ದು ಹೇಗೆ ಅಂದರೆ, ಆಗೋದಕ್ಕೆ ಹರ್ಕತ್ತು, ಆಗದೇ ಇದ್ದದಕ್ಕೆ ಕುಮ್ಮಕ್ಕು ಕೊಡೋದು. ಆ ಥರ BJP ಅವರು ಕೆಲಸ ಮಾಡಲ್ಲ. ನಾವು ಮಾಡೋಕ್ಕೋದ್ರೆ ಅದಕ್ಕೂ ಅಡ್ಡಿ ಮಾಡ್ತಾರೆ. ಆಮೇಲೆ ಟ್ರಾಫಿಕ್ ಸಂಬಂಧಪಟ್ಟಾಗೆ ಈಗ ಮೆಟ್ರೋ ಬಂದಿದೆ. ನಮ್ಮಲ್ಲೂ ಪ್ರತಿದಿನ 48 ಲಕ್ಷ ಜನ ನಮ್ಮ BMTCಲಿ ಓಡಾಡ್ತಾರೆ. ಟ್ರಾಫಿಕ್ ಬಗ್ಗೆ ಸಹಜವಾಗಿ ಪೀಕ್ ಅವರ್ಸಲ್ಲಿ ಸಮಸ್ಯೆ ಇದೆ, ನಾವು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರುತ್ತೆ. ಅದಕ್ಕೆ ನಾವು ಸಮೂಹ ವಾಹನಗಳಲ್ಲಿ ಜನ ಹೆಚ್ಚು ಓಡಾಡಿ ಅಂತ ಹೇಳೋದು. CM ಅವ್ರ ಮನೆಗೆ ಡಿ ಸಿ ಎಮ್ಮು ಹೋಗಿದ್ರಂತೆ. ನೀವು ಈಗ ಹೇಳ್ತಾ ಇದ್ದೀರಾ ಡಿ ಸಿ ಎಮ್ ಮನೆಗೆ ನಾಳೆ ಸಿ ಎಮ್ ತಿಂಡಿಗೆ ಹೋಗ್ತಾ ಇದ್ದಾರೆ ಅಂತ. ಎಲ್ಲ ಒಂದು ಕಡೆ ತಿಂಡಿ ತಿನ್ನಬೇಕಲ್ಲ, ತಗೊಳ್ತಾರೆ ಅಷ್ಟೇ. ಅದರಲ್ಲೇನು ತಪ್ಪೇನಿದೆ ಅದರಲ್ಲಿ? ಸರ್ ನಿಮ್ಗೇನಾದರೂ ಆಹ್ವಾನ ಇದೆಯಾ ಅಂತ? ನನಗಿಲ್ಲ. ಇವಾಗ ನಾಳೆ ಅಲ್ಲ, ಮುಂದಿನ ದಿನಗಳಲ್ಲಿ ಏನಾದರೂ? ಇಲ್ಲ, ನಮ್ಗೆ ಯಾರೂ ಕರೆದಿಲ್ಲ. ನೀವೇನೇ ಕರೆದ್ರೆ ನಾವು ಬರ್ತೀವಿ. ಬ್ರೇಕ್ಫಾಸ್ಟ್ ಮೀಟಿಂಗ್ಸು, ಡಿನ್ನರ್ ಮೀಟಿಂಗ್ಸು ಜಾಸ್ತಿ ಆಗ್ತಿದ್ದಾವೆ. ಆಮೇಲೆ ನಮ್ಮಲ್ಲಿ ಈಗ ಎಲ್ಲ ಪಕ್ಷದಲ್ಲಿದ್ದಾಗ ನಮ್ಮ ಪಕ್ಷದಲ್ಲೂ ಕೂಡ ಸಣ್ಣ ಪುಟ್ಟ ಲೋಪದೋಷಗಳಿರುತ್ತೆ. ನೀವೇನು ಮಾಡ್ತೀರಾ ಮಾಧ್ಯಮದವರು, ಆಮೇಲೆ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾವರು, ನಮ್ಮಂಥವ್ರು ಸಿಕ್ಕಿದ ತಕ್ಷಣ ಸಾಕು. ಈ ಬರೀ ದಿನ ಕೇಳಿ 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 ಅದೇ ದೊಡ್ಡ ಬೆಳಂಬೂತವಾಗಿ ಬೆಳೆದ್ಬಿಟ್ಟಿತ್ತು ಅಷ್ಟೇ. ಹೈಕಮಾಂಡ್ ಕ್ಲಾರಿಟಿ ಕೊಡ್ತಿಲ್ವಲ್ಲ ಸರ್? ಹೈಕಮಾಂಡು DK ಶಿವಕುಮಾರ್ ಅವರು CM ಮಾಡಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ ಸರ್. ಅದಕ್ಕೆ ಅವ್ರು ಹೋಗಿದ್ದು ಕಮಿಟಿ ಟೂರ್ಗೆ ಹೋಗಿದ್ರು. ಸರ್ ಹಂಗಾದ್ರೆ ಹಿರಿಯ ನಾಯಕರು, ಹಿರಿಯ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಇಲ್ವಾ? ಏನು ಅಭಿಪ್ರಾಯ? ಈಗ ಏನಾದರೂ ಬದಲಾವಣೆ ಅಂತದ್ದು ಏನಾದರೂ ಮಾಡಕ್ಕೆ ಮುಂದಾದ ಆ ಥರ ಏನು ಇದ್ದರೆ ನಮ್ಮನ್ನು ಕೇಳ್ತಾರೆ. ಏನು ಇಲ್ಲ ಅನಿಸುತ್ತೆ, ಅದರಿಂದ ಕೇಳಿಲ್ಲ ಅಷ್ಟೇ. ಸೆಷನ್ ಇದೆ ಸರ್, ಬೆಳಗಾವಿ ಅಧಿವೇಶನಕ್ಕೆ ರೆಡಿ. ಬೆಳಗಾವಿ ಅಧಿವೇಶನ ರೆಡಿ ಆಗ್ತೀವಿ ಬಿಡಿ, ಏನು ತೊಂದರೆ ಏನೂ ಇಲ್ಲ. ಯಾಕಂದರೆ ಕೆಲಸ ಮಾಡಿದ್ದೀವಿ. ಆಮೇಲೆ ಧೈರ್ಯವಾಗಿ ವಿಪಕ್ಷವನ್ನೇ ಅಲ್ಲ, ಯಾರನ್ನು ಬೇಕಾದರೂ ನಮ್ಮ ಕೆಲಸದ ಮುಖಾಂತರ ಅವ್ರನ್ನ ಎತ್ತಿ ತೋರಿಸುವಂಥ, ಅವರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುವಂಥ ಕೆಲಸ
ನಮ್ಮ ಎಲ್ಲ ಸಚಿವರು ಮಾಡ್ತಾರೆ. ಬಟ್ ನೀವೇ ಅಸ್ತ್ರ ಕೊಡ್ತಿದ್ದೀರಲ್ಲ ಸರ್, ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಆಗ್ತಿದೆ. ಪವರ್ ವರ್ಲ್ಡ್ ಪವರು ಏನಾಗಿದೆ ಅದು ಎಲ್ಲ ನೀವೇ ಎಲ್ಲ ಮಾಧ್ಯಮದವರೇ ಜಾಸ್ತಿ ಸೃಷ್ಟಿ ಮಾಡಿದ್ದು. ನಮ್ದು 10% ಇದ್ರೆ ನಿಮ್ಗೆ 90%. ಎಲ್ಲ ಒಂದ್ ಕಡೆ ಸಿಎಂ ಸರ್ ಕಿಡಿ ಹಚ್ಚಿದ್ದು ನೀವೇ ಅಲ್ವಾ ಸರ್, ನಿಮ್ಮ ಪಾರ್ಟಿಯವರಲ್ವಾ ಸರ್ ಕಿಡಿ ಹಚ್ಚಿದ್ದು? ವರ್ಸಸ್ ಕ್ರಿಯೇಟ್ ಬೆಂಕಿ ಯಾರ್ದಪ್ಪ? ಸರ್ ಕಿಡಿ ಕಡ್ಡಿ ಬೆಂಕಿ ಪಟ್ಟಣ ನಮ್ಮದು, ಕಡ್ಡಿ ನಿಮ್ಮದು. ಸರ್ ಆಮೇಲೆ ಈಗ ಬೆಂಗಳೂರು ಟ್ರಾಫಿಕ್ ಬಗ್ಗೆ UP MP ಒಬ್ರು ಟ್ವೀಟ್ ಮಾಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್. ಟ್ರಾಫಿಕ್ ಇದೆ, ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಟ್ರಾಫಿಕ್ ಇದೆ, ಅದಕ್ಕೋಸ್ಕರನೇ ನಾವು ಇದೆಲ್ಲ ಫ್ಲೈಓವರ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರೋದು. ಆಮೇಲೆ ಟನಲ್ ರೋಡ್ಸು, ಮತ್ತು ಹೊಸ ಈಗ ನೈಸ್ ರೋಡ್ಗೆ ಪ್ಯಾರಲಲ್ಲಾಗಿ ಇನ್ನೊಂದು ರೋಡ್ ಮಾಡಬೇಕು ಅಂತಿರೋದು, ಅದೆಲ್ಲ ಮಾಡಿದ್ದೀವಿ. ಮತ್ತು ನಾವಿದ್ದಾಗೆಲ್ಲ ಒಂದಷ್ಟು ಮಾಡ್ತೀವಿ. ಈ ಮಧ್ಯದಲ್ಲಿ BJP ಅವರು ಅವಾಗ ಬಂದು ಹೋಗ್ತಾರಲ್ಲ, ಏನೂ ಮಾಡಲ್ಲ. ಉದಾಹರಣೆಗೆ 7-8 ವರ್ಷಕ್ಕೆ ಮುಂಚೆ ನಿಮಗೆಲ್ಲ ಜ್ಞಾಪಕ ಇದೆ, ನಮ್ಮ ಬಾಲುಬ್ರೂಯಿಂದ ಹಿಡಿದು ಹೆಬ್ಬಾಳ್ವರೆಗೂ ಫ್ಲೈಓವರ್ ಮಾಡಬೇಕು ಅಂತ ನಾವು ಹೊರಟ್ವಿ ಅಲ್ವಾ. BJP ಅವರು ಅಡ್ಡಗಾಲು ಹಾಕಿದ್ರು, ಕೋರ್ಟ್ಗಳಲ್ಲಿ ಕೇಸ್ ಹಾಕ್ಸಿದ್ರು. ಇದುವರೆಗೂ ಕೂಡ ಅದಕ್ಕೆ ಪರಿಹಾರ ಕಾಣಿಸ್ಲಿಲ್ಲ. ಈ BJP ಅವ್ರದ್ದು ಹೇಗೆ ಅಂದರೆ, ಆಗೋದಕ್ಕೆ ಹರ್ಕತ್ತು, ಆಗದೇ ಇದ್ದದಕ್ಕೆ ಕುಮ್ಮಕ್ಕು ಕೊಡೋದು. ಆ ಥರ BJP ಅವರು ಕೆಲಸ ಮಾಡಲ್ಲ. ನಾವು ಮಾಡೋಕ್ಕೋದ್ರೆ ಅದಕ್ಕೂ ಅಡ್ಡಿ ಮಾಡ್ತಾರೆ. ಆಮೇಲೆ ಟ್ರಾಫಿಕ್ ಸಂಬಂಧಪಟ್ಟಾಗೆ ಈಗ ಮೆಟ್ರೋ ಬಂದಿದೆ. ನಮ್ಮಲ್ಲೂ ಪ್ರತಿದಿನ 48 ಲಕ್ಷ ಜನ ನಮ್ಮ BMTCಲಿ ಓಡಾಡ್ತಾರೆ. ಟ್ರಾಫಿಕ್ ಬಗ್ಗೆ ಸಹಜವಾಗಿ ಪೀಕ್ ಅವರ್ಸಲ್ಲಿ ಸಮಸ್ಯೆ ಇದೆ, ನಾವು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರುತ್ತೆ. ಅದಕ್ಕೆ ನಾವು ಸಮೂಹ ವಾಹನಗಳಲ್ಲಿ ಜನ ಹೆಚ್ಚು ಓಡಾಡಿ ಅಂತ ಹೇಳೋದು. CM ಅವ್ರ ಮನೆಗೆ DCM ಹೋಗಿದ್ರಂತೆ. ನೀವು ಈಗ ಹೇಳ್ತಾ ಇದ್ದೀರಾ DCM ಮನೆಗೆ ನಾಳೆ CM ತಿಂಡಿಗೆ ಹೋಗ್ತಾ ಇದ್ದಾರೆ ಅಂತ. ಎಲ್ಲ ಒಂದು ಕಡೆ ತಿಂಡಿ ತಿನ್ನಬೇಕಲ್ಲ, ತಗೊಳ್ತಾರೆ ಅಷ್ಟೇ. ಅದರಲ್ಲೇನು ತಪ್ಪೇನಿದೆ ಅದರಲ್ಲಿ? ಸರ್ ನಿಮ್ಗೇನಾದರೂ ಆಹ್ವಾನ ಇದೆಯಾ ಅಂತ? ನನಗಿಲ್ಲ. ಇವಾಗ ನಾಳೆ ಅಲ್ಲ, ಮುಂದಿನ ದಿನಗಳಲ್ಲಿ ಏನಾದರೂ? ಇಲ್ಲ, ನಮ್ಗೆ ಯಾರೂ ಕರೆದಿಲ್ಲ. ನೀವೇನೇ ಕರೆದ್ರೆ ನಾವು ಬರ್ತೀವಿ. ಬ್ರೇಕ್ಫಾಸ್ಟ್ ಮೀಟಿಂಗ್ಸು, ಡಿನ್ನರ್ ಮೀಟಿಂಗ್ಸು ಜಾಸ್ತಿ ಆಗ್ತಿದ್ದಾವೆ. ಆಮೇಲೆ ನಮ್ಮಲ್ಲಿ ಈಗ ಎಲ್ಲ ಪಕ್ಷದಲ್ಲಿದ್ದಾಗ ನಮ್ಮ ಪಕ್ಷದಲ್ಲೂ ಕೂಡ ಸಣ್ಣ ಪುಟ್ಟ ಲೋಪದೋಷಗಳಿರುತ್ತೆ. ನೀವೇನು ಮಾಡ್ತೀರಾ ಮಾಧ್ಯಮದವರು, ಆಮೇಲೆ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾವರು, ನಮ್ಮಂಥವ್ರು ಸಿಕ್ಕಿದ ತಕ್ಷಣ ಸಾಕು. ಈ ಬರೀ ಇದನ್ನು ಕೇಳಿ 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 ಅದೇ ದೊಡ್ಡ ಬೆಳಂಬೂತವಾಗಿ ಬೆಳೆದ್ಬಿಟ್ಟಿತ್ತು ಅಷ್ಟೇ. ಹೈಕಮಾಂಡ್ ಕ್ಲಾರಿಟಿ ಕೊಡ್ತಿಲ್ವಲ್ಲ ಸರ್? ಹೈಕಮಾಂಡು ನಾವು DK ಶಿವಕುಮಾರ್ ಅವರು CM ಮಾಡಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ ಸರ್. ಅದಕ್ಕೆ ಅವ್ರು ಹೋಗಿದ್ದು ಕಮಿಟಿ ಟೂರ್ಗೆ ಹೋಗಿದ್ರು ಸರ್. ಸರ್ ಹಂಗಾದ್ರೆ ಹಿರಿಯ ನಾಯಕರು, ಹಿರಿಯ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಇಲ್ವಾ? ಏನು ಅಭಿಪ್ರಾಯ? ಈಗ ಏನಾದರೂ ಬದಲಾವಣೆ ಅಂತದ್ದು ಏನಾದರೂ ಮಾಡಕ್ಕೆ ಮುಂದೆ ಆ ಥರ ಏನು ಇದ್ದರೆ ನಮ್ಮನ್ನು ಕೇಳ್ತಾರೆ. ಏನು ಇಲ್ಲ ಅನಿಸುತ್ತೆ, ಅದರಿಂದ ಕೇಳಿಲ್ಲ ಅಷ್ಟೇ. ಸೆಷನ್ ಇದೆ ಸರ್, ಬೆಳಗಾವಿ ಅಧಿವೇಶನಕ್ಕೆ ರೆಡಿ. ಬೆಳಗಾವಿ ಅಧಿವೇಶನ ರೆಡಿ ಆಗ್ತೀವಿ ಬಿಡಿ, ಏನು ತೊಂದರೆ ಏನೂ ಇಲ್ಲ. ಯಾಕಂದರೆ ಕೆಲಸ ಮಾಡಿದ್ದೀವಿ. ಆಮೇಲೆ ಧೈರ್ಯವಾಗಿ ವಿಪಕ್ಷವನ್ನೇ ಅಲ್ಲ, ಯಾರನ್ನು ಬೇಕಾದರೂ ನಮ್ಮ ಕೆಲಸದ ಮುಖಾಂತರ ಅವ್ರನ್ನ ಎತ್ತಿ ತೋರಿಸುವಂಥ, ಅವರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುವಂಥ ಕೆಲಸ ನಮ್ಮ ಎಲ್ಲ ಸಚಿವರು ಮಾಡ್ತಾರೆ. ಬಟ್ ನೀವೇ ಅಸ್ತ್ರ ಕೊಡ್ತಿದ್ದೀರಲ್ಲ ಸರ್, ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಆಗ್ತಿದೆ. ಪವರ್ ವರ್ಲ್ಡ್ ಪವರು ಏನಾಗಿದೆ ಅದು ಎಲ್ಲ ನೀವೇ ಎಲ್ಲ ಮಾಧ್ಯಮದವರೇ ಜಾಸ್ತಿ ಸೃಷ್ಟಿ ಮಾಡಿದ್ದು. ನಮ್ದು 10% ಇದ್ರೆ ನಿಮ್ಗೆ 90%. ಎಲ್ಲ ಒಂದ್ ಕಡೆ ಸಿಎಂ ಕಿಡಿ ಹಚ್ಚಿದ್ದು ನೀವೇ ಅಲ್ವಾ ಸರ್, ನಿಮ್ಮ ಪಾರ್ಟಿಯವರಲ್ವಾ ಸರ್ ಕಿಡಿ ಹಚ್ಚಿದ್ದು? ವರ್ಸಸ್ ಕ್ರಿಯೇಟ್ ಬೆಂಕಿ ಯಾರ್ದಪ್ಪ? ಸರ್ ಕಿಡಿ ಬೆಂಕಿ ಪಟ್ಟಣ ನಮ್ಮದು, ಕಡ್ಡಿ ನಿಮ್ಮದು. ಸರ್ ಆಮೇಲೆ ಈಗ ಬೆಂಗಳೂರು ಟ್ರಾಫಿಕ್ ಬಗ್ಗೆ UP MP ಒಬ್ರು ಟ್ವೀಟ್ ಮಾಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್. ಟ್ರಾಫಿಕ್ ಇದೆ, ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಟ್ರಾಫಿಕ್ ಇದೆ, ಅದಕ್ಕೋಸ್ಕರನೇ ನಾವು ಇದೆಲ್ಲ ಫ್ಲೈಓವರ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರೋದು. ಆಮೇಲೆ ಟನಲ್ ರೋಡ್ಸು, ಮತ್ತು ಹೊಸ ಈಗ ನೈಸ್ ರೋಡ್ಗೆ ಪ್ಯಾರಲಲ್ಲಾಗಿ ಇನ್ನೊಂದು ರೋಡ್ ಮಾಡಬೇಕು ಅಂತಿರೋದು, ಅದೆಲ್ಲ ಮಾಡಿದ್ದೀವಿ. ಮತ್ತು ನಾವಿದ್ದಾಗೆಲ್ಲ ಒಂದಷ್ಟು ಮಾಡ್ತೀವಿ. ಈ ಮಧ್ಯದಲ್ಲಿ BJP ಅವರು ಅವಾಗ ಬಂದು ಹೋಗ್ತಾರಲ್ಲ, ಏನೂ ಮಾಡಲ್ಲ. ಉದಾಹರಣೆಗೆ 7-8 ವರ್ಷಕ್ಕೆ ಮುಂಚೆ ನಿಮಗೆಲ್ಲ ಜ್ಞಾಪಕ ಇದೆ, ನಮ್ಮ ಬಾಲುಬ್ರೂಯಿಂದ ಹಿಡಿದು ಹೆಬ್ಬಾಳ್ವರೆಗೂ ಫ್ಲೈಓವರ್ ಮಾಡಬೇಕು ಅಂತ ನಾವು ಹೊರಟ್ವಿ ಅಲ್ವಾ. BJP ಅವರು ಅಡ್ಡಗಾಲು ಹಾಕಿದ್ರು, ಕೋರ್ಟ್ಗಳಲ್ಲಿ ಕೇಸ್ ಹಾಕ್ಸಿದ್ರು. ಇದುವರೆಗೂ ಕೂಡ ಅದಕ್ಕೆ ಪರಿಹಾರ ಕಾಣಿಸ್ಲಿಲ್ಲ. ಈ BJP ಅವ್ರದ್ದು ಹೇಗೆ ಅಂದರೆ, ಆಗೋದಕ್ಕೆ ಹರ್ಕತ್ತು, ಆಗದೇ ಇದ್ದದಕ್ಕೆ ಕುಮ್ಮಕ್ಕು ಕೊಡೋದು. ಆ ಥರ BJP ಅವರು ಕೆಲಸ ಮಾಡಲ್ಲ. ನಾವು ಮಾಡೋಕ್ಕೋದ್ರೆ ಅದಕ್ಕೂ ಅಡ್ಡಿ ಮಾಡ್ತಾರೆ. ಆಮೇಲೆ ಟ್ರಾಫಿಕ್ ಸಂಬಂಧಪಟ್ಟಾಗೆ ಈಗ ಮೆಟ್ರೋ ಬಂದಿದೆ. ನಮ್ಮಲ್ಲೂ ಪ್ರತಿದಿನ 48 ಲಕ್ಷ ಜನ ನಮ್ಮ BMTCಲಿ ಓಡಾಡ್ತಾರೆ. ಟ್ರಾಫಿಕ್ ಬಗ್ಗೆ ಸಹಜವಾಗಿ ಪೀಕ್ ಅವರ್ಸಲ್ಲಿ
ಸಮಸ್ಯೆ ಇದೆ. ನಾವು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರುತ್ತೆ. ಅದಕ್ಕೆ ನಾವು ಸಮೂಹ ವಾಹನಗಳಲ್ಲಿ ಜನ ಹೆಚ್ಚು ಓಡಾಡಿ ಅಂತ ಹೇಳೋದು.